ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ರೇಷನ್ ಅಕ್ಕಿಯಿಂದ ಯಾವ ರೀತಿ ಮನೆಯಲ್ಲಿ ಸಾಫ್ಟ್ ಆದಂತಹ ಇಡ್ಲಿನ ರೆಡಿ ಮಾಡ್ಬೋದು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಫಸ್ಟ್ ಒಂದು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ಇದನ್ನು ಒಂದು 5-6 ಗಂಟೆ ಇದನ್ನು ಚೆನ್ನಾಗಿ ನೆನೆಸಿ ಇಟ್ಕೋಬೇಕು. ನೋಡಿ, ಈ ರೀತಿ ತುಂಬಾ ಸಾಫ್ಟಾಗಿ ನಾವು ಮನೆಯಲ್ಲಿನ ಇಡ್ಲಿನ ರೆಡಿ ಮಾಡ್ಕೋಬೋದು. ಇಡ್ಲಿ ರವೆ ಬಳಸೋದೇನೆ. ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಾನು ಹೇಳೋ ರೀತಿ ಮಾಡಿದರೆ ಮನೆಯಲ್ಲಿನೇ ನಾವು ಈ ಇಡ್ಲಿ ರವೆನ ಬಳಸದೆ ರೇಷನ್ ಅಕ್ಕಿಯಿಂದ ಸಾಫ್ಟ್ ಆದಂಥ ಇಡ್ಲಿನ ಮಾಡ್ಕೋಬೋದು. ನಾನು ಇವಾಗ ಯಾವ ಲೋಟದಿಂದ ಅಕ್ಕಿನ ತೊಗೊಂಡಿದ್ನೋ ಅದೇ ಲೋಟದಿಂದ ನಾನು 1/4 ಕಪ್ ಆಗುವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅಕ್ಕಿ ಹಾಗೆ ಉದ್ದಿನಬೇಳೆನ ನಾನು ಸಪ್ರೇಟಾಗಿ ನೆನೆಸಿ ಇಟ್ಕೊತಾ ಇದ್ದೀನಿ. ಅರ್ಧ ಕಪ್ ತೊಗೋಬೇಡಿ ಉದ್ದಿನಬೇಳೆನ, 1/4 ಕಪ್ಪು ಅಂದರೆ ಅರ್ಧಕ್ಕಿಂತ ಕಡಿಮೆ ಉದ್ದಿನಬೇಳೆನ ತಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇವೆರಡನ್ನು ಸಪ್ರೇಟಾಗಿ ನಾನು ನೆನೆಸಿ ಇಟ್ಕೊತಾ ಇದ್ದೀನಿ. ಒಂದು 5-6 ತಾಸು ನೆನೆದರೆ ಸಾಕು. ನೋಡಿ, ಇವಾಗ 5-6 ತಾಸು ನೆನೆದು ಆಗಿದೆ. ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಈ ರೀತಿ ಸಾಫ್ಟಾಗಿ ಅಕ್ಕಿ ನೆನೆದಿದೆ. ಬನ್ನಿ, ಇವಾಗ ಇದನ್ನು ಪೂರ್ತಿಯಾಗಿ ನಾನು ಒಂದು ದೊಡ್ಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಜಾಸ್ತಿ ಅಂದರೆ ರುಬ್ಕೊತಾ ಇಲ್ಲ. ನೋಡಿ, ಈ ರೀತಿ ತರ್ತರಿಯಾಗಿ ನಾನು ರುಬ್ಕೊತಾ ಇದ್ದೀನಿ. ನಿಮಗೆ ಇಡ್ಲಿ ರವೆ ಸ್ವಲ್ಪ ರವೆ ರವೆಯಾಗಿ ಇರಬೇಕಪ್ಪ ಅಂದರೆ ಈ ರೀತಿ ನೀವು ರವೆ ರವೆಯಾಗಿ ಸ್ವಲ್ಪ ರುಬ್ಕೊಳ್ಳಿ. ಹಾಗಾಗಿ ನಾನು ಈ ಉದ್ದಿನಬೇಳೆ ಬೇರೆ ಅಕ್ಕಿ ಬೇರೆ ಈ ರೀತಿ ನೆನೆಸಿ ಇಟ್ಕೊಂಡಿರೋದು. ಬೇಕಾದರೆ ನೀವು ಸಾಫ್ಟ್ ಆದಂಥ ಇಡ್ಲಿ ಬೇಕಂದರೆ ನೀವು ಪೂರ್ತಿಯಾಗಿ ಸಾಫ್ಟಾಗಿ ಈ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನ ರುಬ್ಕೋಬೋದು. ನಾನೊಂದು ಸ್ವಲ್ಪ ಇಡ್ಲಿನ ರವೆ ರವೆಯಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಜಾಸ್ತಿ ರವೆ ರವೆ ಕೂಡ ಇಲ್ಲ, ಈ ರೀತಿ ಒಂದು ಸ್ವಲ್ಪ ತರ್ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಹಾಗೆ ನಾನು ಉದ್ದಿನಬೇಳೆ ಎಲ್ಲಿ ಕೂಡ ನಾನು ಅದೇ ಜಾರಿಗೆ ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಉದ್ದಿನಬೇಳೆ ಜೊತೆ ನಾನು 1-2 ಸ್ಪೂನ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಜಾಸ್ತಿ ಬೇಡ, ಬೇಕಾದರೆ ನೀವು 1-2 ಸ್ಪೂನ್ ಆಗುವಷ್ಟು ಅನ್ನ ಕೂಡ ತೊಗೋಬೋದು. ಜಾಸ್ತಿ ತೊಗೋಬೇಡಿ. 2 ಸ್ಪೂನ್ ಅವಲಕ್ಕಿನ ಬೇಕಾದರೆ ನೆನೆಸಿ ನೀವು ಈ ಟೈಮಲ್ಲಿ ಉದ್ದಿನಬೇಳೆ ಜೊತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಅನ್ನ ಕೂಡ ನೀವು ಹಾಕ್ಕೋಬೋದು. ಈ ಅವಲಕ್ಕಿ ಬೇಡ ಅಂತಂದರೆ ನೋಡಿ, ಈ ರೀತಿ ಸಾಫ್ಟಾಗಿ ನಾವು ಇದನ್ನು ರುಬ್ಕೋಬೇಕು. ನೋಡಿ ಯಾವ ರೀತಿ ಸಾಫ್ಟಾಗಿ ಆಗಿದೆ ಅಂತ. ಈ ರೀತಿ ಕ್ರೀಮ್ ಥರ ಆಗಬೇಕು. ಚೆನ್ನಾಗಿ ಇದನ್ನು ಈ ರೀತಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ನೋಡಿ, ಇವಾಗ ಈ ಅಕ್ಕಿ ಹಿಟ್ಟು ಹಾಗೆ ನಾನು ಇದನ್ನು ಈ ಉದ್ದಿನಬೇಳೆ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಹದವಾಗಿ ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಬೆಸ್ಟ್ ಏನಪ್ಪ ಅಂದರೆ ನೀವು ಕೈಯಿಂದ ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿ. ನಾನಿಲ್ಲಿ ನಿಮಗೆ ವಿಡಿಯೋಗಾಗಿ ನಾನಿಲ್ಲಿ 1 ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನೀವು ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೀವೊಮ್ಮೆ ಕೈಯಿಂದ ಮಿಕ್ಸ್ ಮಾಡೋದನ್ನಂತೂ ಮರಿಬೇಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಇದನ್ನು 7-8 ತಾಸು ಇದನ್ನು ನಾನು ಬಿಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಆಗುವಷ್ಟರಲ್ಲಿ ಈ ರೀತಿ ಹಿಟ್ಟು ರೆಡಿಯಾಗಿದೆ. ಒಂಥರ ಪಲ್ಫಿಯಾಗಿ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ನಾನು ಯಾವುದೇ ಕಾರಣಕ್ಕೂ ಸೋಡಾ ಹಾಕಿ ಉಪ್ಪು ಹಾಕಿದ್ದಿಲ್ಲ. ಸೋಡಾ ಹಾಕದೇ ಈ ರೀತಿ ಬಂದಿದೆ. ಇವಾಗ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಬೇಕಾದರೆ ನೀವು ಇದನ್ನು ಇಡ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಫ್ರೀಯಾಗಿ ಮೊದಲು ನೋಡ್ಬೋದು. ಹಾಕಿ ನಾನು ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಬನ್ನಿ, ಇವಾಗ ಈ ಇಡ್ಲಿ ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ, ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು. ಕುಕ್ಕರ್ನಲ್ಲಿರುವ ನೀರು ಇದನ್ನು ಫಸ್ಟ್ ನಾವು ಒಲೆ ಮೇಲೆ ಇಟ್ಬಿಡೋಣ ನೀರನ್ನು ಹಾಕಿ. ಆಮೇಲೆ ನಾನು ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ಎಲ್ಲ ತಟ್ಟೆಗೆ ನಾನು ಈ ಇಡ್ಲಿ ಹಿಟ್ಟನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಒಂದೊಂದಾಗಿ. ಆದಷ್ಟು ಈ ರೀತಿ 3/4 ಆಗುವಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ, ಇಲ್ಲಾಂದರೆ ಉಬ್ಬಿ ಬರುವಾಗ ಫುಲ್ಲು ಹರಡ್ಬಿಡುತ್ತೆ ಅಂತ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಗೆ ಏನಾದರೂ ಡೌಟ್ಸ್ ಕೂಡ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, ಇವೆಲ್ಲಕ್ಕೂ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 20-25 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಉರಿಯಲ್ಲಿ. ನೋಡಿ ಯಾವ ರೀತಿ ಇಡ್ಲಿ ಬಂದಿದೆ ಅಂತ. ನಾವು ಇದನ್ನು ತರ್ತರಿಯಾಗಿ ರುಬ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ರವೆ ರವೆಯಾಗಿ ಸಾಫ್ಟಾಗಿ ಬಂದಿದೆ ಇಡ್ಲಿ.
ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಇವಾಗಲೇ ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇಡ್ಲಿ ತುಂಬಾ ಸಾಫ್ಟಾಗಿ ರವೆ ರವೆಯಾಗಿ ಆಗುತ್ತೆ ಅಂತ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.